ಕಂದ ಸ್ಕೂಲಿಗೆ ಹೋಗ್ಬೇಕು. ಎದ್ದಮ್ಮ ಎದ್ದ. ಬಂದು ತಾಚಿ ಮಾಡುವಂತೆ ಬಂಗಾರಿ. ಎಲ್ಲೋಗ್ತೀಯ ಹೇಳು? ಹಾಂ, ಎಲ್ಲೋಗ್ತೀಯ ನೀನು? ತಾಚಿ ಅಲ್ಲಮ್ಮ, ಸ್ಕೂಲು. ಎದ್ದ. ಗೆಟಪ್ 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 ಗೆಟಪ್. ಏ ಗುಡ್ ಬಾಯ್ ಆದಿತ್, ಗುಡ್ ಬಾಯ್. ನಿದ್ದೆನಾ ನಿಂಗೆ? ತಾಚಿನಾ? ತಾಚಿ 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 ಎಲ್ಲೋಗ್ತೀಯ ಆದ್ರಿತ್ ಇವತ್ತು? ಇಷ್ಟನಾ ಸ್ಕೂಲು? ಏನು ಮಾಡ್ತೀಯ ಸ್ಕೂಲಿಗೆ ಹೋಗಿ? ಏನು ತೊಗೊಂಡೋಗ್ತೀಯ ಸ್ಕೂಲಿಗೆ? ಹಾಂ, ಏನು ತೊಗೊಂಡೋಗ್ತೀಯ? ಬೇಗ ರೆಡಿಯಾಗಿ ದೇವ್ರಿಗೂ ನಮಸ್ಕಾರ ಮಾಡಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ ಆದ್ರಿತನ ಸ್ಕೂಲಿಗೆ ಬಿಡೋಕ್ಕೆ. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಇಲ್ಲಿ ಬಾ, ಈ ಕಡೆ ಬಾ, ಈ ಕಡೆ ಬಾ. ನಿಂತು. ಎಲ್ಲೋಗ್ತಿದೀಯ ಕಂದ? ಸ್ಕೂಲ್. ಎಲ್ಲೋಗ್ತಿದೀಯಾ? ಯಾವ್ದ್ರಲ್ಲಿ ಹೋಗ್ತೀಯಾ? ಅದೇನದು ಹಾಕ್ಕೊಂಡಿರೋದು? ಏನದು ಹಾಕ್ಕೊಂಡಿರೋದು ನೀನು? ಓ, ಬ್ಯಾಗ್. ವಾವ್, ಸೂಪರ್. ಸ್ಕೂಲಿಗೆ ಹೋಗ್ತೀಯಾ? ABCD ಕಲಿತೀಯಾ? ಮಕ್ಳ ಜೊತೆ ಆಟಾಡ್ತೀಯಾ? ವಾವ್. ಅವನಿಗಂತೂ ತುಂಬಾ ಖುಷಿ. ನಿನ್ನೆಯಿಂದ ನಾವು ಯಾರೂ ಹೇಳಿಲ್ಲ ಸ್ಕೂಲ್ ಅಂತ ಹೇಳಿ. ಅವನೇ ಸ್ಕೂಲಿಗೆ ಹೋಗ್ತೀನಿ, ಕಾರಲ್ಲಿ ಹೋಗ್ತೀನಿ, ಜುಯ್ ಅಂತ ಹೋಗ್ತೀನಿ, ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ ಅಂತ ಫುಲ್ ಖುಷಿಯಾಗಿದ್ದ. ಅವನ ಖುಷಿ ನೋಡಿ ನಮಗೂ ಒಂಥರ ಖುಷಿ ಆಗ್ತಿತ್ತು. ಬಟ್ ತುಂಬ ಬೇಗ ಅವನನ್ನು ಸ್ಕೂಲಿಗೆ ಸೇರಿಸಿದ್ವಿ ಅಂತ ಬೇಜಾರಾಗ್ತಿದೆ. ಇಲ್ಲೆಲ್ಲ ಸ್ಕೂಲು ಜನವರಿ ಟು ನವಂಬರ್ವರೆಗೂ ಇರುತ್ತೆ. ಸೊ ಈಗ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಅಡ್ಮಿಷನ್ಗೆ ಸ್ಲಾಟ್ ಓಪನ್ ಮಾಡ್ತಾರೆ. ಸಮ್ ಕಿಡ್ಸು ಟ್ರಾನ್ಸ್ಫರ್ ಆ ಥರ ಏನಾದ್ರು ಇದ್ದರೆ, ಬೇರೆ ಕಡೆ ಮನೆ ಚೇಂಜ್ ಮಾಡಿದ್ರೆ ಎಲ್ಲ ಬೇರೆ ಕಡೆ ಹೋಗಿರ್ತಾರಲ್ವ. ಇಲ್ಲಿ ಸ್ಕೂಲಲ್ಲಿ 20 ಮಕ್ಕಳಿದ್ದಾರೆ. 20 ಮಕ್ಳಿಗೆ ಅಷ್ಟೇನೆ ಪರ್ಮಿಷನ್ ಇರೋದು. ನಾವು ಹೋಗಲಿ ಅಂತ ಸ್ಕೂಲಿಗೆ ರಿಜಿಸ್ಟ್ರು ಮಾಡಿದ್ವಿ. ಬಟ್ ವೇಕೆನ್ಸಿ ಇರಲಿಲ್ಲ, ಪೆಂಡಿಂಗಲ್ಲಿ ಇಟ್ಟಿದ್ವಿ ಅಂದರು. ಇಮಿಡಿಯೇಟಾಗಿ ಒಂದು ವಾರದಲ್ಲೇ ನಮಗೆ ಕಾಲ್ ಬ್ಯಾಕ್ ಬಂತು, ಬನ್ನಿ ಸೀಟ್ ಖಾಲಿ ಇದೆ ಅಂತಂದರೆ. ಮತ್ತು ಇವಾಗ ಬಿಟ್ಟರೆ ಯಾವಾಗ ಸಿಗತ್ತೆ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಅವನನ್ನು ಅಡ್ಮಿಷನ್ ಮಾಡಿಸಿದ್ದೀವಿ. ಈಗ ಇದ್ದಿದ್ರು ತಿಂಡಿ ತಿಂದಿರಲಿಲ್ಲ. ಇಲ್ಲೇ SPB ಮುಂದೆ ಕೂತ್ಕೊಂಡು ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ತಿಂಡಿ ತಿನ್ನಿಸ್ತಾ ಇದ್ವಿ. ಪಾಪ ಸ್ಕೂಲಿಗೆ ಹೋಗೋ ಏಜೇ ಅಲ್ಲ, ಸ್ಕೂಲಿಗೆ ಹೋಗ್ತಾ ಇದ್ದ. ಆಟ ಆಡ್ಕೊಂಬರ್ತೀಯ ಕಂದ? ಆಟ ಆಡ್ಕೊಂಡು ಕತ್ಲೆ ಅಲ್ವಾ, ಮಳೆ ಫುಲ್ಲು ಮೋಡ ಥರ ಮಲೆನಾಡು ಥರನೇ ಫೀಲ್ ಆಗ್ತಾ ಇದೆಯಪ್ಪ. ಜಿಟಿ ಜಿಟಿ ಮಳೆ. ಫುಲ್ ಖುಷಿಯಾಗಿ ಬ್ಯಾಗ್ ಹಾಕ್ಕೊಂಡು ಅವನೇ ನಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಖುಷಿಯಾಗಿದ್ದ. HDB ಮುಂದೆ ಸ್ಕೂಲ್ ಮಳೆ ಬೇರೆ ಬರ್ತಿರೋದ್ರಿಂದ ಎಲ್ಲೂ ಏನೂ ಆಟ ಆಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕಡೆ ಸುಮ್ಮನೆ ಹೋಗೋದು, ನಿಂತ್ಕೊಳ್ಳೋದು. ನಾವು ಸ್ಕೂಲು ಶಾರ್ಪ್ 9 o'clock ಓಪನ್ ಆಗಿದ್ದು. ಹೋಗಿದ ತಕ್ಷಣ ಅವನನ್ನು ಕರೆದ್ರು. ಅಡ್ಮಿಷನ್ ಫಾರ್ಮ್ಸು ಅದು ಇದು ಅಂತ ಎಲ್ಲ ಫಾರ್ಮಾಲಿಟೀಸ್ನ ಫಿಲ್ ಮಾಡಿಕೊಂಡು, ಹಾಗೆ ಅವನಿಗೆ ಕೈ ಕಾಲು ಎಲ್ಲ ನೋಡಿ, ಬಾಯೆಲ್ಲ ನೋಡಿ, ಆಮೇಲೆ ಸ್ಯಾನಿಟೈಸರ್ ಹಾಕಿ ರಬ್ ಮಾಡಿದ್ರು. ಅವ್ನು ಕೂತ್ಕೊಂಡು ಅಷ್ಟು ಕ್ಯೂಟಾಗಿ ಎಲ್ಲ ಮಾಡಿಸ್ಕೊತಿದ್ದು ನೋಡಿ ಒಂಥರ ಖುಷಿ ಆಗ್ತಿತ್ತು. ಇನ್ನೊಂದು ಕಡೆ ಬೇಜಾರಾಗ್ತಿತ್ತು. ಎಷ್ಟು
ಮನೇಲಿ ಎಷ್ಟು ನಾಟಿಯಾಗಿರ್ತಾನೆ, ಇಲ್ಲಿವೆಲ್ಲ ಹೋಗಿ ಎಷ್ಟು ಸೈಲೆಂಟಾಗಿ ಎಷ್ಟು ಇದಾಗಿದ್ದಾನೆ ಅಂತ ಹೇಳಿ. ಮನೇಲಿ ಅಷ್ಟೇ ಒಂದೊಂದ್ಸಲ ತುಂಬಾ ಸೈಲೆಂಟಾಗಿರ್ತಾನೆ. ಅವನಿಂದ ಯಾವತ್ತೂ ನನಗೆ ತೊಂದರೆ ಆಗಿದೆ ಅಂತಲೇ ಇಲ್ಲ. ಬಟ್ ಮಕ್ಳ ಜೊತೆ ಆಟ ಆಡಲಿ, ಮಕ್ಳ ಜೊತೆ ಮಿಂಗಲ್ ಆಗಲಿ, ಬರೀ ನಾನು ನನ್ನ ಹಸ್ಬೆಂಡು 3 ಜನ ಆಗ್ತೀವಿ ಅಂತ ಹೇಳಿ 2 ಅವರ್ ಹೋಗಿ ಬರಲಿ, ಅವನಿಗೂ ಒಂದು ಚೇಂಜಸ್ ಸಿಗತ್ತೆ ಅಂತ ಹೇಳಿ ಸ್ಕೂಲಿಗೆ ಹಾಕಿದ್ವಿ. ಇಮಿಡಿಯೇಟಾಗಿ ಸಿಕ್ಕಿರೋದ್ರಿಂದ ಅಲ್ಲೇ ಕಂಟಿನ್ಯೂ ಮಾಡಿದ್ವಿ ಸ್ಕೂಲನ್ನು. Keep the toys, keep the toys. Everybody keep the toys. Fill ಆದ್ರೆ fill, clean up time, clean up. ಇನ್ನು ಫಸ್ಟ್ 3 ಡೇಸು ನನಗೂ ಓರಿಯೆಂಟೇಷನ್ ಡೇ ಅಂತ ಇರುತ್ತೆ. ಸೊ ಫಾದರ್ ಅಥವಾ ಮದರ್ ಇಬ್ಬರಲ್ಲಿ ಯಾರು ಒಬ್ಬರು ಇರ್ಬೋದು. ನಾನೇ ಹೋಗಿದ್ದೆ. ಬಟ್ ನಾವ್ಯಾರು ತಿಂದಿಲ್ಲದೆ ಇರೋದ್ರಿಂದ ಬೇಡ ಅಂತ ಹೇಳಿ ಕರ್ಕೊಂಬಂದೆ. ನಮ್ಮ ಕಾಂಡೋದಲ್ಲಿ ಈ ಥರ ಆರೆಂಜ್ ಜ್ಯೂಸ್ ಇದೆ. ಸೊ ಹಾಗಾಗಿ ಬರ್ತಾ ಆರೆಂಜ್ ಜ್ಯೂಸ್ ಬೇಕು ಅಂತ ಹೇಳಿ ಕುಡ್ಕೊಂಡು ಬಂದ. ಒಂಥರ ಖುಷಿ ಆಯಿತು. ಇವತ್ತು ಬೆಳಗ್ಗೆ 5:30ಇಂದ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗಿದ್ದು. 11 o'clockವರೆಗೂ ಅವನ ಜೊತೆನೇ ಇದ್ದು ಅವನನ್ನೆಲ್ಲ ನೋಡಿ ಎಲ್ಲ ಒಂಥರ. ಇನ್ನು ಅವನು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿದ್ದಾನೆ ಅಂತ ಒಂದು ಸ್ವಲ್ಪ ಹಬ್ಬದ ಅಡುಗೆ ಮಾಡೋಣ ಅಂತ ಹೇಳಿ ಒಂದು ಸ್ವೀಟ್ ಏನಾದ್ರು ಮಾಡೋಣ ಅಂತೇಳಿ ಸೀಮೆ ಅಕ್ಕಿ ಪಾಯಸ ಮಾಡಿ, ಹಾಗೆ ಆಂಬಡೆ ಮಾಡಿ ಬಿಸಿಬೇಳೆಭಾತ್ ಮಾಡಿದ್ದೆ. ಪಾಯಸನ ತಿಂದ, ಆಂಬಡೆನೂ ತಿಂದು ನೋಡಿ ಖುಷಿ ಆಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.